4 days ಬ್ಯಾಕು ನಾನು ಎಜುಕೇಷನ್ ಕಮಿಷನರ್ ಮೀಟ್ ಮಾಡ್ತೀನಿ. ಎಜುಕೇಷನ್ ಕಮಿಷನರ್ ಮೀಟ್ ಮಾಡಿದ್ರು ಬಂದ ಮೇಲೆ ಕೋಲಾರದಿಂದ ನನಗೊಂದು ಲೆಟ್ರ್ ಬಂದಿದೆ. DDP ಅವರು ಲೆಟ್ರ್ ಕೊಟ್ಟಿದ್ದಾರೆ. ಇಲ್ಲಿ KGF ಅಲ್ಲಿ ತುಂಬ ಪ್ರೈವೇಟ್ ಸ್ಕೂಲು ಬಂದು ಎನ್ಕ್ವೈರಿ ಮಾಡಬೇಕು. ಎನ್ಕ್ವೈರಿ ಮಾಡಬೇಕಂದ್ರೆ KGF ಅಲ್ಲಿ BO ಮಾಡಲ್ಲ, ಬೇರೆ ಮುಳಬಾಗಿಲು ತಾಲೂಕು, ಕೋಲಾರ ತಾಲೂಕು, ಮಾಲೂರು ತಾಲೂಕಿಂದ BO ಬಂದು ಇಲ್ಲಿ ಚೆಕ್ ಮಾಡ್ತಾರೆ. ಟೋಟಲಿ ನಾನು ಎಷ್ಟು ಕೊಟ್ಟಿದ್ದೀನಿ ಅಷ್ಟು ಪ್ರೈವೇಟ್ ಸ್ಕೂಲ್ ಮೇಲೆ, ಅಷ್ಟು ಏಡೆಡ್ ಸ್ಕೂಲ್ ಮೇಲೆ ಚೆಕ್ ಮಾಡ್ತಾರೆ. ಚೆಕ್ ಮಾಡಿ ಮಾಹಿತಿಗಳು 7 days ಹೊರಗಡೆ ಕೊಡಬೇಕು. ನನಗೂ ಲೆಟ್ರ್ ಕಳಿಸಿದ್ದಾರೆ, ನನಗೆ ಮಾಹಿತಿ ಬಂದಿದೆ. ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದ್ರೆ ಹೇಗೇನು ನಾನು ಲೆಟ್ರ್ ಹಾಕಬೇಕು, ಲೆಟ್ರ್ ಹಾಕಿ ಥ್ರೂ ಮಾಡ್ತೀನಿ. ಯಾಕಂದರೆ ಈ KGF ಎಜುಕೇಷನಲ್ಲಿ ಒಳ್ಳೆ ರೀತಿಯಲ್ಲಿ ಒಳ್ಳೆ ಇದು ಕೊಡಬೇಕು. ಯಾಕಂದರೆ ಒಂದು ಉದಾಹರಣೆ ನಮ್ಮ ಫ್ರೆಂಡ್ಸ್ ಅವ್ರಿಗೂ ಉದಾಹರಣೆ ಕೇಳ್ತಾರೆ, ಯಾಕೆ ಒಂದು ದೊಡ್ಡ KGF ಅಲ್ಲಿ ಒಳ್ಳೆ ಸ್ಕೂಲ್ ಇಲ್ಲ, ಜೈನ್ ಮಗಾವೀರ್ ಮೇಲೆ ನನಗೆ ಕೋಪ ಅಲ್ಲ, ಏನಿಲ್ಲ. ಮಗಾವೀರ್ ಮೇಲೆ ಮೋರ್ ದೆನ್ ಅವ್ರಿಗೆ ಅಲಾಟ್ಮೆಂಟ್ ಆಗಿರೋದೇ 14 ಸೆಕ್ಷನ್ ಅಪ್ರೂವಲ್ ಆಗಿರೋದು, ಓನ್ಲಿ ಫಾರ್ 14 ಸೆಕ್ಷನ್ ಅಪ್ರೂವಲ್ ಆಗಿರೋದು. ನನಗೆ ಎಜುಕೇಷನ್ ಕಮಿಷನರ್ ಕೇಳಿದ್ದಾರೆ, ಯಾಕೆ ಇಷ್ಟು ಜನ ಹೆಂಗೆ ಅವ್ರಿಗೆ ಮಾತ್ರ ಜಾಯ್ನ್ ಆಗಿದ್ದಾರೆ ಮೇಡಮ್, ಅದು ನಿಮ್ಮ DDP ಕೇಳಬೇಕು. ನಾನು ಅವ್ರಿಗೆ ಮೇಡಮ್ ಅವ್ರಿಗೆ ಡೈರೆಕ್ಟಾಗಿ ಹೇಳಿದ್ದೀನಿ. ಲೆಟರ್ ಕೊಟ್ಟರು ಮೇಲೆ ಮೇಡಮ್ ಅವ್ರಿಗೆ ಕೇಳಿದ್ದಾರೆ. ಮೇಡಮ್ ಅವ್ರಿಗೆ ನಾನು ಕರೆಕ್ಟಾಗಿ ಹೇಳಿದ್ದೀವಿ. ಮೇಡಮ್ ಅವರೇ 14 ಸೆಕ್ಷನ್ ನಿಮ್ಮ ಕಡೆ ಅಪ್ರೂವಲ್ ಕೊಟ್ಟಿದ್ದೀರಾ. ಅವರು 2102 ಮೆಂಬರ್ಸು ಆನ್ಲೈನ್ ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೊಂಡಿದ್ದಾರೆ. ಹೆಂಗೆ ಮಾಡೋಕ್ಕಾಗುತ್ತೆ? 14 ಸೆಕ್ಷನ್ ಮೀನ್ಸ್ 14 ಸೆಕ್ಷನ್ ಅಪ್ರೂವಲ್ ಅಂದರೆ ಅವ್ರಿಗೆ 1 to 10 ಮಾತ್ರ ಅಪ್ರೂವಲ್ ಇದೆ, ಇಲ್ಲಾನೇಲಿಲ್ಲ. ಅದು 28 ಮಾತ್ರ ಇದೆ. 14 ಸೆಕ್ಷನ್ಗೆ ಅಪ್ರೂವಲ್ ಬಂದರೆ ಹೆಂಗೆ ಅಂದರೆ 1 to 7 40 ಮೆಂಬರ್ಸ್ ಮೋರ್ ದೆನ್ 600 ಜನ ಹೊರಗಡೆ ಇರಬೇಕು. ಅದು ಬಿಟ್ಟರೆ ಅಡಿಷ್ನಲ್ ಪರ್ಮಿಷನ್ ತೊಗೊಳ್ಬೇಕಂದ್ರೆ ಎಜುಕೇಷನ್ ಕಮಿಷನ್ ಹತ್ರ ತಗೊಳ್ಬೇಕು. ಎಜುಕೇಷನ್ ಕಮಿಷನ್ ಯಾವುದು ಪರ್ಮಿಷನ್ ಕೊಟ್ಟಿಲ್ಲ. ಬರೀ ಏನು ಮಾಡ್ತಾರೆ, LKG ಕೂಡ ಇವರು BO ಕಡೆ ಲೆಟ್ರ್ ಹಾಕ್ತಾರೆ, DDಗೆ ಲೆಟ್ರ್ ಹಾಕ್ತಾರೆ. ಇದು ಬಂದು ತುಂಬ ವೈಲೇಷನ್, ಎಜುಕೇಷನ್ ಡಿಪಾರ್ಟ್ಮೆಂಟ್ಗೂ ತುಂಬ ವೈಲೇಷನು ಅವ್ರು ಮಾಡ್ತಾರೆ. ಓಕೆ, ಅದು ಮೇಡಮ್ ಅವರು ಒಪ್ಕೊಂಡ ಮೇಲೆ ಲೆಟ್ರ್ ಥ್ರೂ ಮಾಡಿದ್ದಾರೆ. ನನ್ನ ಪ್ರಕಾರ ಏನೋ ಲೀಗಲಾಗಿ ಮಾಡಬೇಕು, ಸ್ಕೂಲು ಲೀಗಲಾಗಿ ಇರಬೇಕು. ನನಗೆ ಈ ಆಡಿಟ್ ಬಗ್ಗೆ ನಾನು DDP ಹತ್ರ ಕೇಳಿದ್ದೆ. ಮೇಡಮ್ ಹತ್ರ ನಾನು ಕೇಳ್ಬಿಟ್ಟು DDP ಮೇಡಮ್ ಇಷ್ಟು ಜನ ಇರ್ತಾರಲ್ಲ, ಇವರು ಒಂದು ಆಡಿಟ್ರು ಕಳಿಸ್ತಾರೆ. ಒಂದು ಸ್ಕೂಲ್ಗೆ ಎಷ್ಟು ಜನ ಇರುತ್ತೆ ಅದ್ರ ಮೇಲೆ ಆಡಿಟ್ ಮಾಡಬೇಕು. ಅವ್ರು ಮಾಡಲ್ಲ ಹಂಗಂದ್ರೆ DDP ಇದರಲ್ಲಿ ಮಿಂಗಲ್ ಆಗ್ತಾರೆ. ನನಗೆ ಡೌಟ್ ಬರುತ್ತೆ, ಒಂದೊಂಥರ ಭಾವನೆ ಇದೆ, 100% ಭಾವನೆ ಇರುತ್ತೆ. ಯಾಕಂದರೆ ಇಷ್ಟು 2100 ಜನ ಬೇರೆ ಸ್ಕೂಲಲ್ಲಿ ತುಂಬ 1000 ಜನ ಮೇಲೆ ಇದ್ದಾರೆ. ಅವ್ರು ಎಷ್ಟು ಜನಕ್ಕೆ ಆಡಿಟ್ ಮಾಡ್ತಾರೆ? ಒಂದು 400, ಒಂದು 200, ಒಂದು 300, 500 ಒಳಗಡೆ ಮಾಡ್ತಾರೆ. ಈಗ ಆಡಿಟು ಕೋಲಾರದ ಕಳಿಸ್ತಾರೆ, DDP ಆಫೀಸ್ನ ಆಡಿಟೇ ಬರ್ತಾರೆ. ಅಲ್ಲಿ ಅವ್ರು ಏನು ಮಾಡ್ತಾರೆ? ಹಂಗೆ ಏನು ಮಾಡಿಬಿಟ್ಟು ಹೋಗ್ತಾರೆ. ಇಲ್ಲಾಂದರೆ ಇಡೀ ಪ್ರೈವೇಟ್ ಸ್ಕೂಲ್ ಮಿಂಗಲ್ ಹಾಕ್ಕೊಂಡು ಅವ್ರು ಏನೋ ಒಂದು ಕೊಡ್ತಾರೆ. ಮೋಸ್ಟ್ಲಿ ಡೌಟ್ ನಮಗೆ ಕೊಡ್ತಾರೆ, ನಮ್ಗೆ ಕಣ್ಣಲ್ಲಿ ನೋಡಿಲ್ಲ, ಏನು ತೊಗೊಂಡು ಹೋಗ್ತಾ ಇರಬೇಕು. ನಮ್ಗೆ ಐಡಿಯಾ ನಮ್ಮ ಮನಸ್ಸಿಗೊಂದು ಐಡಿಯಾ ಬರುತ್ತೆ ಅಷ್ಟೇ. ಇದು ಬಿಟ್ಟರೆ ಲೀಗಲಾಗಿ ಮಾಡಬೇಕು. ಇಲ್ಲ ಅಂದರೆ ನಾವು ಹೇಗೇನು ಬರ್ತಾರಲ್ಲ, ಇವ್ರು ಪಕ್ಕಾ ಮಾಡಿಲ್ಲ ಅಂದರೆ ಹೇಗೇನು ನೋಡಿ, ಒಬ್ರಿಗೆ ಮಾತ್ರ ಕೊಟ್ಟಿಲ್ಲ. ಎಜುಕೇಷನ್ ಕಮಿಷನರು, ಚೀಫ್ ಸೆಕ್ರೆಟ್ರಿ, ಎಜುಕೇಷನ್ ಮಿನಿಸ್ಟ್ರು, ಇನ್ನೂ 2 ಲೆಟ್ರ್ ಬರಬೇಕು. ಮೋಸ್ಟ್ಲಿ ವೆಡ್ನೆಸ್ಡೇ ಹೊರಗಡೆ 2 ಲೆಟ್ರ್ ಬರುತ್ತೆ. ಅದು ನಿಮಗೆ ತನಿಖೆ ಆಗುತ್ತೆ. ತನಿಖೆ ಆಗಿ ಯಾರು ಸಿಕ್ಕಾಕೊಳ್ತಾರೆ, ವೈಟೆನ್ಸಿ ನಾವು ಕಾಯ್ತಾ ಇದ್ದೀವಿ, ನೋಡೋಣ. ನಿಮ್ಮದು ಉದ್ದೇಶ ಏನು? ಉದ್ದೇಶ ಅಂದರೆ ಮಕ್ಕಳಿಗೆ ಒಳ್ಳೆದಾಗಬೇಕು. ಮಕ್ಕಳಿಗೆ ಒಂದು ಫೀಸ್ ಸ್ಟ್ರಕ್ಚರ್ ಬೋರ್ಡಲ್ಲಿ ಆಗಬೇಕು. ಗೌರ್ಮೆಂಟ್ ಎಷ್ಟು ಜನ ಕೊಡ್ತಾರೆ, ಪ್ರೈವೇಟ್ ಸ್ಟ್ರಕ್ಚರ್ ಇರುತ್ತೆ, ಸ್ಟೇಟ್ ಸಿಲೆಬಸ್ಗೊಂದು ಸ್ಟ್ರಕ್ಚರ್ ಇರುತ್ತೆ, CBCಗೊಂದು ಸ್ಟ್ರಕ್ಚರ್ ಇರುತ್ತೆ. ಇದೆಲ್ಲ ಸ್ಟೇಟ್ ಸಿಲೆಬಸ್. CBC ಕೆಲವು ಇಂಟರ್ನ್ಯಾಷನಲ್ ಜೈನ್ ಸ್ಕೂಲ್ ಓನ್ಲಿ CBC, ನೆಕ್ಸ್ಟ್ ಸ್ಟೆಪ್ ಬರ್ತೀವಿ. ಅದಕ್ಕೆ ಅವ್ರ ಮನ್ಕೋ ಎನ್ಕ್ವೈರಿ ಹಾಕಿದ್ದೀನಿ. ಸ್ಟೇಟ್ ಸಿಲೆಬಸ್ಸಲ್ಲಿ ಅವ್ರಿಗೆ ಎಷ್ಟು ಸ್ಟ್ರಕ್ಚರು, ಏನು ಫೀಸು, ಅದು ಗೌರ್ಮೆಂಟ್ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ದಾರೆ. ಗೌರ್ಮೆಂಟು ಅವರು ಆಥರೈಸಲ್ಲಿ ಗೌರ್ಮೆಂಟ್ ಇಷ್ಟು ಫೀಸ್ ತಗೊಳ್ಬೇಕು, ಒಂದು ಕ್ಲಾಸ್ಗೆ ಇಷ್ಟು, ಹಂಗಂದ್ರೆ ಟೋಟಲ್ ಜನ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸ್ಕೂಲಲ್ಲಿ 100 ಜನ ಟೀಚರ್ ಇರ್ತಾರೆ ಅಂದರೆ ಒಂದು 2000 ಜನ ಓದ್ತಾರೆ, ಅವ್ರ ಮೇಲೆ ಡಿಪೆಂಡ್ ಮಾಡ್ಕೊಂಡು ಬರಬೇಕು. ಇವರು 2000 ಜನ ತೋರಿಸಲ್ಲ ಆಡಿಟಲ್ಲಿ, 1000 ಕೂಡ ತೋರಿಸಲ್ಲ, ಬರೀ 500 ತೋರಿಸ್ಬಿಟ್ಟು DDP ಅಡ್ಜಸ್ಟ್ಮೆಂಟ್ ಮಾಡ್ತಾರೆ. ಇಷ್ಟೇ ಆಗ್ತಾ ಇರೋದು. ನಮ್ಮ BO ಸರ್ ಕೂಡ ಬರ್ತಾ ಇದ್ದಾರೆ. ಎಲ್ಲ ಶಾಲೆಗಳ ಸೇಮ್ ಕಂಡೀಷನ್, ಎಲ್ಲ ಶಾಲೆಗಳು ಸೇಮ್ ಕಂಡೀಷನ್ ಹಿಂಗಾಗ್ತದೆ. DDP ಹತ್ರ ಹೋಗ್ಬಿಡೋದು. 70 ಮೆಂಬರ್ಸ್ ಏನು ಮಾಡ್ತಾರೆ ಒಂದು ಸ್ಕೂಲಲ್ಲಿ? ಒಂದು ಉದಾಹರಣೆ ಹೇಳ್ತಾ ಇದ್ದೀನಿ. 2100 ಜನ 2102 ಮೆಂಬರ್ಸ್ ಆನ್ಲೈನಲ್ಲಿ ಡೈರೆಕ್ಟ್ ಅಡ್ಮಿಷನ್ ಕೊಡ್ತಾರೆ. ಪಾಸಿಬಲ್ ಆಗುತ್ತಾ? ಒನ್ಲಿ ಅವ್ರು 14 ರೂಮ್ ಅಲಾಟ್ಮೆಂಟ್ ಇದೆ, 14 ಸೆಕ್ಷನ್ ಅಲಾಟ್ಮೆಂಟ್ ಇದೆ. ಹೀಗೆ ಮಾಡೋಕ್ಕಾಗತ್ತೆ? ನಾವು BO ಹತ್ರ ಕೇಳಿದ್ರೆ BO ನನಗೆ ಸಪೋರ್ಟ್ ಮಾಡ್ತಾರೆ, ಅವ್ರೇನು ಸಪೋರ್ಟ್ ಮಾಡೋದು ನನಗೆ.
ಲೀಗಲ್ ಆಗಿದೆಯಲ್ಲ. ನಾವು ಎಜುಕೇಶನ್ ಕಮಿಷನರ್ ಕೂತ್ಕೊಂಡು ಮಾತಾಡಿದೀವಿ ಸರ್, ಚೀಫ್ ಸೆಕ್ರೆಟರಿ ಹತ್ರ ಮಾತಾಡಿದ್ದೀನಿ, ಲೆಟರ್ ಕೊಟ್ಟಿದ್ದೀನಿ, ಮಿನಿಸ್ಟರ್ ಹತ್ರ ಕೊಟ್ಟಿದ್ದೀನಿ. ಇಲ್ಲಿ ನಡೀತಾ ಇರೋದು, ಇಲ್ಲಿ DDP ಅವರು ಮಿಂಗಲ್ ಆಗ್ತಾರೆ, ನನಗೆ ಒಂಥರ ಭಾವನೆ ಬರುತ್ತೆ. ಇದರಲ್ಲಿ ಏನು ಡೌಟ್ ಬರುತ್ತೆ? ಏನಿದೆ? ಬೇಕಾಗುತ್ತಲ್ಲ ಸರ್, ಡೌಟ್ ಅನ್ನೋ ಒಂದು ಬಂದ್ಬಿಟ್ರೆ ಅವ್ರು ತಗೋತಾರ ಬಿಡ್ತಾರೆ, ದೇವ್ರಿಗೆ ಗೊತ್ತು. ನಾನು ಕಣ್ಣಲ್ಲಿ ನೋಡಿಲ್ಲ, ಒಂದು ಡೌಟ್, ಒಂದು ಅನುಮಾನ. ಹಿಂಗೆ ಸರ್ 14 ಸೆಕ್ಷನ್ ಅಲಾಟ್ಮೆಂಟ್ 2100 ಜನ ಯಾರು ಮುಖಾಂತರ ಮಾಡ್ತಾರೆ, ಧೈರ್ಯ ಯಾರು ಕೊಡ್ತಾರೆ? ಒಂದು DDP ಕೊಡ್ಬೇಕು. ಎಜುಕೇಶನ್ ಕಮಿಷನರ್ ಕೇಳಿದ್ರೆ ಎಜುಕೇಶನ್ ಕಮಿಷನರ್ ಅಪ್ರೂವ್ ಕೊಟ್ಟಿಲ್ಲ. ಎಕ್ಸ್ಟ್ರಾ 14 ಸೆಕ್ಷನ್ ಅಪ್ರೂವ್ ತಗೊಳ್ಬೇಕಂದ್ರೆ 14 to 14 1200 ಆಗುತ್ತೆ. 2100 ಹೆಂಗೆ ಬರುತ್ತೆ? 1100 ಜನ ಯಾರು ಕೊಟ್ಟಿರೋದು ನಿಮಗೆ? ಇದೇ ತರ ಏಡೆಡ್ ಸ್ಕೂಲ್. ಸರಿ, ಆಡಿಟ್ ಒಂದು ಮಾಡಬೇಕು. ಆಡಿಟ್ ಯಾರು ಕಳ್ಸಾರೆ? DDP ಕಳ್ಸಾರೆ. ಒಂದು ಸ್ಕೂಲ್ ಸ್ಟ್ರೆಂತ್ ವಯಸ್ಸಲ್ಲಿ ಆಡಿಟ್ ಮಾಡಬೇಕಲ್ಲ. ಯಾವ ಸ್ಕೂಲಲ್ಲಿ ಪಕ್ಕ ಆಡಿಟ್ ಮಾಡ್ತಾರೆ? DDP ತೋರಿಸ್ಬೇಕು. ಗೌರ್ಮೆಂಟ್ ಮೋಸ ಮಾಡ್ತಾರಲ್ಲ. DDP ಬಂದು ಅವ್ರ ಕಡೆಯಿಂದ ಡೈರೆಕ್ಟ್ ಎಲ್ಲಿ ಕಳ್ಸಾರೆ? ಎಲ್ಲ ಸ್ಕೂಲ್ ಕಳ್ಸಾರೆ. ನೋಡಪ್ಪ ಆಡಿಟ್ ಮಾಡ್ಕೊಂಡು ಬಂದ್ಮೇಲೆ ನೀನು ಇಷ್ಟು ತುಂಬಾ ರಶಿ ಇರುತ್ತೆ, ಆ ಜಾಗದಲ್ಲಿ ಹೆಂಗೆ ಆಡಿಟ್ ಮಾಡಕ್ಕೆ ಪಾಸಿಬಲ್ ಆಗುತ್ತೆ? ಎಷ್ಟು ಮಾಡ್ತಾರೆ? ನೀವು ನಾರ್ಮಲ್ ಫೀಸ್ ಸ್ಟ್ರಕ್ಚರ್ ನಾರ್ಮಲ್ ಆಗಿ ತಗೊಳ್ಳಿ. 1% 10,000 into 2100 ಜನ ಲೆಕ್ಕ ಮಾಡ್ಕೊಳ್ಳಿ. ಇಯರ್ ಎಷ್ಟಾಗುತ್ತೆ ಸರ್? 21 ಕೋಟಿ ಆಗುತ್ತೆ. ಗೌರ್ಮೆಂಟ್ ಏನೋ ಕಟ್ಟಕ್ಕಾಗತ್ತಾ? 1000 ಜನ ತುಂಬಾ ಇದ್ದಾರೆ. ಆಡಿಟ್ ಅಂದ್ರೆ ಮಾಡಬೇಕಂದ್ರೆ ಟೋಟಲ್ ಜನ ಆಡಿಟ್ ಮಾಡಬೇಕು. ನೀವು ಅದರಲ್ಲಿ ಬಿಟ್ಟು LKG ಪರ್ಮಿಷನ್ ಹೇಳ್ತಾರೆ. ನಾವು ಒಂದೇ ಸ್ಕೂಲ್ ಬ್ರೇಕ್ ಮಾಡಲ್ಲ, ಅದೇ ತರ ಎಲ್ಲಾ ಸ್ಕೂಲ್ ಇದೆ.